ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯವಾದ ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆ, ಕುಬ್ಜಾಂಬ್ರಕವೆಂಬ ಹೆಸರು ಬರಲು ಕಾರಣ, ರೈಭ್ಯ ಮುನಿಯ ಕಥೆ, ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿರುವ ಕುಮುದಾಕಾರ, ಮಾನಸ, ಮಾಯ, ಸರ್ವಾತ್ಮಕ, ಸಾರ್ಷಪಕ, ಪೂರ್ಣಮುಖ, ಕರವೀರ, ಪುಂಡರೀಕ, ಅಗ್ನಿತೀರ್ಥ, ವಾಯವ್ಯ, ಶಕ್ರ, ವರುಣ, ಸಪ್ತಸಾಮುದ್ರಕ, ಮಾನಸರಸ್ ತೀರ್ಥ ವಿಚಾರ, ಮುಂಗುಸಿಯು ಹಾವು ಆಗಿದ್ದು ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟುದರಿಂದ ಕೋಸಲ ರಾಜಪುತ್ರನು ಪ್ರಾಗ್ಜ್ಯೋತಿಷ ರಾಜಪುತ್ರಿಯೂ ಆಗಿ ಜನಿಸಿ ದಂಪತಿಗಳಾಗಿ ಸುಖಿಸಿ ಪೂರ್ವಜನ್ಮ ಸ್ಮರಣೆಯಿಂದ ಮತ್ತೆ ಕುಬ್ಜಾಂಬ್ರಕಕ್ಕೆ ಬಂದು ಮುಕ್ತರಾದವರ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರೈಭ್ಯಾನುಗ್ರಹವು ಪ್ರಶಸ್ತ ವ್ರತೆಯಾದ ಭೂದೇವಿಯು ವಾರಾಹರೂಪಿಯಾದ ದೇವನಿಂದ ಹಿಂದೆ ಹೇಳಿದ ಮಾಯಾಬಲವನ್ನು ಕೇಳಿ ಅವನೊಡನೆ ಮತ್ತೆ ನುಡಿದಳು. ಧರಣೀದೇವಿಯು ಹೇಳುತ್ತಾಳೆ, ದೇವ, ಕುಬ್ಜಾಂಬ್ರಕ ಕ್ಷೇತ್ರದ ವಿಚಾರವು ಅನಂತವಾಗಿದೆಯೆಂದು ನೀನು
ಹಿಂದೆ ಹೇಳಿದೆ. ಆ ವಿಚಾರವು ನನಗೇನೂ ತಿಳಿಯದು. ಕುಬ್ಜಾಂಬಕ ಕ್ಷೇತ್ರದ ಪುಣ್ಯವೇನು? ಅದರ ಸನಾತನವಾದ ವೃದ್ಧಿಯೇನು? ಭಗವಂತನೇ, ಈ ಅತಿ ರಹಸ್ಯವನ್ನು ನನಗೆ ಹೇಳಬೇಕು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ ಸುಂದರಿ, ಸ್ತುತ್ಯೆ, ಭೂಮಿ ಕುಬ್ಜಾಂಬಕ ಕ್ಷೇತ್ರದ ಪುಷ್ಟಿಯನ್ನು, ಅಲ್ಲಿರುವ ತೀರ್ಥಗಳನ್ನು ನಿಜವಾಗಿ ಹೇಳುತ್ತೇನೆ. ಕುಬ್ಜಾಂಬಕವೆಂಬುದು ಹೇಗಾಯಿತೆಂಬುದನ್ನು, ಬಳಿಕ ಕ್ರಮವಾಗಿ ಅಲ್ಲಿರುವ ತೀರ್ಥಗಳನ್ನು, ಅಲ್ಲಿ ಮಾಡಬೇಕಾದ ಕರ್ಮಗಳನ್ನು, ಅಲ್ಲಿ ಸ್ನಾನ ಮಾಡಿದವನು ಮೃತನಾದವನು ಯಾವ ಗತಿಯನ್ನು ಪಡೆಯುವನೆಂಬುದನ್ನು ಹೇಳುತ್ತೇನೆ. ಸರ್ವಲೋಕ ಸುಖಕರವಾದ ಅದೆಲ್ಲವನ್ನು ಪೂರ್ತಿಯಾಗಿ ಕೇಳು. ಭೂದೇವಿ, 17ನೆಯ ಯುಗದಲ್ಲಿ ಭೂಮಿಯಾದ ನಿನ್ನನ್ನು ಉದ್ಧರಿಸಿ ಒಬ್ಬ ದೇವಿಯನ್ನಾಗಿ ಮಾಡಿ ಬ್ರಹ್ಮನ ಪ್ರಾರ್ಥನೆಯಂತೆ ಮಧುಕೈಟಭರೆಂಬ ರಾಕ್ಷಸರನ್ನು ಕೊಂದು ನೀರನ್ನು ಕಡಿಮೆ ಮಾಡಿ ನನ್ನ ನೆಲೆಗೆ ಬಂದೆನು. ಭೂಮಿ, ಅಲ್ಲಿ ನನಗೆ ವಂದಿಸಿದ, ನನ್ನ ಆರಾಧನೆಯಲ್ಲೇ ನಿರತನು, ಸರ್ವಕರ್ಮ ಸುನಿಷ್ಠನು, ಯುಕ್ತಿವಂತನು, ಗುಣಜ್ಞನು, ಪರಿಶುದ್ಧನು, ದಕ್ಷನು, ಜಿತೇಂದ್ರಿಯನೂ ಆದ ರೈಭ್ಯನೆಂಬ ಮಹರ್ಷಿಯನ್ನು ನೋಡಿದೆನು. ಆತನು ತೋಳುಗಳನ್ನು ಮೇಲೆತ್ತಿ 10,000 ವರ್ಷವೂ, ಜಲಾಹಾರನಾಗಿ 1,000 ವರ್ಷವೂ, ಪಾಚಿಯನ್ನು ತಿಂದು 500 ವರ್ಷವೂ ನಿಂತು ತಪಸ್ಸನ್ನು ಮಾಡುತ್ತಿದ್ದನು. ದೇವಿ, ಪರಮ ಭಕ್ತಿಯಿಂದ ಆರಾಧಿತನಾದ ನಾನು ಆ ಮಹಾತ್ಮನಾದ ರೈಭ್ಯನ ವಿಷಯದಲ್ಲಿ ಪ್ರೀತನಾದೆನು. ಗಂಗಾದ್ವಾರದಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಿದ್ದ ಆ ಮುನಿವರ್ಯನನ್ನು ನಾನು ಒಂದು ಮಾವಿನ ಮರದ ಮೇಲೆ ನಿಂತು ನೋಡಿದೆನು. ಬಳಿಕ ನಾನು ಯಾವುದೋ ಒಂದು ನೆಪದಿಂದ ಅವನಿಗೆ ಕಾಣಿಸಿಕೊಂಡೆನು. ನಾನು ನಿಂತುದರಿಂದ ಆ ಮಾವಿನ ಮರವು ಕುಳ್ಳಾಯಿತು. ಮನಸ್ವಿನಿ, ಹೀಗೆ ಆ ಸ್ಥಳವು ಕುಬ್ಜಾಂಬಕ ಅಂದರೆ ಕುಳ್ಳುದಾದ ಮಾವಿನ ಮರವುಳ್ಳದ್ದು ಎಂದು ಪ್ರಸಿದ್ಧವಾಯಿತು. ಆ ಕ್ಷೇತ್ರದಲ್ಲಿ ಮೃತರಾದವರು ನನ್ನ ಲೋಕವನ್ನೇ ಸೇರುವರು. ವಸುಂಧರೆ, ಕುಳ್ಳಾದ ಮಾವಿನ ಮರದಲ್ಲಿ ನಿಂತು ನಾನು ಹಾಗೆ ನೋಡಿದ ಆ ಋಷಿಯು ನನ್ನನ್ನು ನೋಡಿ ಯಾವ ಮಾತುಗಳನ್ನಾಡಿದನೆಂಬ ಬೇರೆಯ ವಿಚಾರವನ್ನು ಹೇಳುತ್ತೇನೆ, ಅದನ್ನು ಕೇಳು. ಮೊಳಕಾಲೂರಿ ನೆಲದ ಮೇಲೆ ನಿಂತು ಆತನು ಸ್ವಲ್ಪವೇ ಮಾತನಾಡಿದನು. ಧರೆ, ಸ್ತುತ್ಯವ್ರತನಾಗಿ ನಮಸ್ಕರಿಸಿ ನಿಂತ ಆ ಮುನಿಯನ್ನು ಪ್ರೀತಮನನಾದ ನಾನು ವರದಿಂದ ಸಂತೈಸಿದೆನು. ಮಹಾಯಶಸ್ವಿಯೂ ತಪಸ್ವಿಯೂ ನನ್ನ ಅನುಗ್ರಹವನ್ನು ಬಯಸುವವನೂ ಆದ ಆ ಮುನಿಯು ನನ್ನ ಮಾತನ್ನು ಕೇಳಿದೊಡನೆಯೇ ಇಂಪಾದ ಮಾತನಾಡಿದನು. ರೈಭ್ಯ ಮುನಿಯು ಹೇಳುತ್ತಾನೆ, ಲೋಕನಾಥನು, ಜನಾರ್ದನನು, ಭಗವಂತನೂ ಆದ ನೀನು ನನಗೆ ಒಲಿದಿರುವೆಯಾದರೆ ದೇವ, ನೀನು ಯಾವಾಗಲೂ ಇಲ್ಲೇ ನೆಲೆಸಿರಬೇಕೆಂದು ಬಯಸುತ್ತೇನೆ. ಮಧುಸೂದನ, ಹೃಷಿಕೇಶ, ಮಹಾಪ್ರಭು, ಲೋಕಗಳು ಇರುವವರೆಗೂ ನೀನು ಇಲ್ಲಿ ನೆಲೆಸಬೇಕೆಂದು ಇಚ್ಛಿಸುತ್ತೇನೆ. ಜನಾರ್ದನ, ವಿಭು, ನೀನು ಇಲ್ಲಿ ನೆಲೆಸಿರುವವರೆಗೂ
ನನಗೆ ನಿನ್ನಲ್ಲಿ ಯಾವಾಗಲೂ ಭಕ್ತಿಯುಂಟಾಗಲಿ. ಅನ್ಯ ಭಕ್ತಿಯು ನನಗೆಂದೂ ರುಚಿಸುವುದಿಲ್ಲ. ಉಪೇಂದ್ರನೇ, ಇದೇ ನನ್ನ ಮನಸ್ಸಿನಲ್ಲಿ ಅತಿಯಾಗಿ ನೆಲೆಸಿದೆ. ನೀನು ತೃಪ್ತನಾಗಿ ಒಲಿದಿದ್ದರೆ ನನಗೆ ಈ ವರವನ್ನು ನೀಡು. ಆ ರೈಭ್ಯಮುನಿಯ ಆ ಮಾತನ್ನು ಕೇಳಿ ಬಳಿಕ ನಾನು, ಬ್ರಹ್ಮರ್ಷಿಯೇ, ನಿಜವಾಗಿಯೂ ನೀನು ಹೇಳಿದಂತಾಗುವುದು ಎಂದೆನು. ವಸುಂಧರೆ, ನನ್ನ ಮಾತನ್ನು ಕೇಳಿ ಆ ಬ್ರಾಹ್ಮಣನು ಸ್ವಲ್ಪ ಕಾಲ ಆಲೋಚಿಸಿ ಸಂತೋಷದಿಂದ ನನ್ನೊಡನೆ ಮತ್ತೆ ಮಾತನಾಡಿದನು. ಪ್ರಭುವೇ, ಲೋಕೋಪಕಾರಿ ಶ್ರೇಷ್ಠವಾದ ಈ ತೀರ್ಥದ ಮಹಿಮೆಯನ್ನು, ಈ ಕ್ಷೇತ್ರದಲ್ಲಿರುವ ಬೇರೆಯ ತೀರ್ಥಗಳನ್ನು ನಿನ್ನ ಬಾಯಿಯಿಂದ ಕೇಳಲು ಇಚ್ಛಿಸುತ್ತೇನೆ, ಹೇಳು. ಬ್ರಾಹ್ಮಣನೇ, ನನ್ನ ಲೋಕದಲ್ಲಿ ಸುಖವನ್ನುಂಟು ಮಾಡುವ ಕುಬ್ಜಾಂಬ್ರಕ ಕ್ಷೇತ್ರ ವಿಚಾರದಲ್ಲಿ ನೀನು ನನ್ನನ್ನು ಕೇಳುವುದನ್ನೆಲ್ಲ ನಿಜವಾಗಿ ಹೇಳುತ್ತೇನೆ, ಕೇಳು. ಧರಣಿ, ಹೀಗೆ ಆ ಋಷಿಗೆ ನಾನು ಹೇಳಿದುದನ್ನೇ ಈಗ ನಿನಗೆ ಹೇಳುತ್ತೇನೆ. ಸುಶ್ರೋಣಿ, ಆ ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಕುಮುದಾಕಾರ ತೀರ್ಥವಿದೆ. ಅದರಲ್ಲಿ ಸ್ನಾನ ಮಾಡಿದ ಮಾತ್ರದಲ್ಲಿ ಮನುಷ್ಯನು ಸ್ವರ್ಗವನ್ನು ಪಡೆಯುವನು. ಕಾರ್ತಿಕ, ಮಾರ್ಗಶಿರ, ವೈಶಾಖ ಮಾಸಗಳಲ್ಲಿ ಅತಿ ಕಷ್ಟವಾದ ಕರ್ಮವನ್ನಾಚರಿಸಿ ಅಲ್ಲಿ ಪ್ರಾಣ ಬಿಡುವ ಸ್ತ್ರೀ ಪುರುಷ ನಪುಂಸಕರೆಲ್ಲರೂ ನಿಷ್ಕಳಂಕವಾದ ಸಿದ್ಧಿಯನ್ನು ಪಡೆದು ನನ್ನ ಲೋಕವನ್ನು ಸೇರುವರು. ವಸುಂಧರೆ, ಸುಂದರಿ, ಬೇರೊಂದನ್ನು ನಿನಗೆ ಹೇಳುತ್ತೇನೆ, ಅದನ್ನು ಕೇಳು. ಮಾನಸವೆಂಬ ವಿಖ್ಯಾತವಾದ ತೀರ್ಥವೊಂದಿದೆ. ವಿಶಾಲಾಕ್ಷಿ, ಅದರಲ್ಲಿ ಸ್ನಾನ ಮಾಡಿದವನು ನಂದನವನಕ್ಕೆ ಹೋಗುವನು. ಅಲ್ಲಿ ದಿವ್ಯ ಸಹಸ್ರ ವರ್ಷ ಕಾಲ ಅಪ್ಸರರೊಡನೆ ಸಂತೋಷಪಟ್ಟು 1000 ವರ್ಷವಾದ ಬಳಿಕ ದೊಡ್ಡದಾದ ವಂಶದಲ್ಲಿ ಹುಟ್ಟುವನು. ಅಲ್ಲದೆ ಐಶ್ವರ್ಯವಂತನೂ ಗುಣವಂತನೂ ಆಗುವನು. ಅಲ್ಲದೆ ಅಲ್ಲಿ ಕಾರ್ತೀಕ ಶುದ್ಧ ದ್ವಾದಶಿಯ ದಿನ ಪ್ರಾಣ ಬಿಟ್ಟರೆ ಪೂರ್ಣ ಸಿದ್ಧಿಯನ್ನು ಪಡೆದು ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಯಾವುದರಿಂದ ಮನುಷ್ಯನು ಮಾಯೆಯನ್ನು ತಿಳಿಯುತ್ತಾನೋ ಆ ಮಾಯಾತೀರ್ಥವೆಂಬ ಬೇರೊಂದನ್ನು ಕೇಳು. ದೇವಿ, ಅದರಲ್ಲಿ ಸ್ನಾನ ಮಾಡುವವನು ಮಹಾಯಶಸ್ವಿಯೂ 10,000 ವರ್ಷ ಕಾಲ ನನ್ನ ಭಕ್ತನೂ ಆಗುವನು. ಕುಬೇರನ ನೆಲೆಯಂತೆ ಪರಮೈಶ್ವರ್ಯವನ್ನು 1,000 ವರ್ಷ ಕಾಲ ಸ್ವೇಚ್ಛಾಗಮನವನ್ನು ಪಡೆಯುವನು. ಯಶಸ್ವಿನಿ, ಒಂದು ವೇಳೆ ಮಾಯಾತೀರ್ಥದಲ್ಲಿ ಮೃತನಾದರೆ ಬಳಿಕ ಮಾಯಾಯೋಗಿಯಾಗಿ ನನ್ನ ಲೋಕವನ್ನು ಸೇರುವನು. ವಸುಂಧರೆ, ನಿನಗೆ ಮತ್ತೊಂದನ್ನು ಹೇಳುತ್ತೇನೆ, ಕೇಳು. ಸರ್ವತೀರ್ಥ ಗುಣಗಳಿಂದ ಕೂಡಿದ ಸರ್ವಾತ್ಮಕವೆಂಬ ತೀರ್ಥ ಹೊಂದಿದೆ. ವೈಶಾಖ ಶುದ್ಧ ದ್ವಾದಶಿಯ ದಿನ ಅದರಲ್ಲಿ ಸ್ನಾನ ಮಾಡುವ ಒಬ್ಬೊಬ್ಬನು 10,500 ವರ್ಷ ಕಾಲ ನಿಷ್ಕಳಂಕವಾದ ಸ್ವರ್ಗವನ್ನು ಪಡೆಯುವನು. ಬೇರೆಯದಾದ ಸಾರ್ಷಪಕವೆಂಬ ತೀರ್ಥದಲ್ಲಿ ಪ್ರಾಣವನ್ನು ಬಿಟ್ಟವನು ಸರ್ವಸಂಗ ಪರಿತ್ಯಾಗ ಮಾಡಿ ನನ್ನ ಲೋಕವನ್ನು ಸೇರುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ದ್ವಿತೀಯ ಭಾಗದ
ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.